ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ವೀಕೃತಿ. ನಾನಿವತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಬಾಳೆಕಾಯಿ ಚಿಪ್ಸ್ನ ಮಾಡ್ತಿದ್ದೀನಿ. ಸೊ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಬಾಳೆಕಾಯಿ ಸಿಪ್ಪೆನ ಸ್ಕ್ರ್ಯಾಪರಲ್ಲಿ ತೆಗೆದು ಎಣ್ಣೆ ಕಾಯೋಕ್ಕಿಟ್ಟು ಚಿಪ್ಸ್ ಮಾಡೋದಿರುತ್ತಲ್ಲ, ಅದರಲ್ಲಿ ಡೈರೆಕ್ಟಾಗಿ ಎಣ್ಣೆಗೆ ಹಾಕಬೇಕು. ಯಾವ ಥರದ ಬಾಳೆಕಾಯಲ್ಲಿ ಬೇಕಾದರೂ ಮಾಡ್ಬೋದು. ಇದು ಕರಿಬಾಳೆ ಅಂತ, ಆ ಬಾಳೆಕಾಯಲ್ಲಿ ಮಾಡಿರೋದು. ಇದು ಮಾರ್ಕೆಟಲ್ಲಿ ಸಿಗುತ್ತೆ. ಬಾಳೆಕಾಯಿನ ನಾವೇ ತಂದು ಮಾಡಿಕೊಂಡ್ರೆ ಹೋಮ್ ಮೇಡ್ ಆಗಿರುತ್ತೆ, ಹೆಲ್ತಿ ಮತ್ತು ಕ್ಲೀನ್ನೆಸ್ ಆಗಿನೂ ಇರುತ್ತೆ. ಒಂದು 5 ಮಿನಿಟ್ ಫ್ರೈ ಮಾಡಿದ್ರೆ ಸಾಕು. ಜಾಸ್ತಿ ಬೇಯಿಸಿದ್ರೆ ಕಪ್ಪಾಗುತ್ತೆ, ಟೇಸ್ಟೂ ಇರಲ್ಲ. ಅರ್ಧ ಗಂಟೆಯಲ್ಲಿ ರೆಡಿ ಮಾಡ್ಕೊಳ್ಳೋ ಅಂಥ ಸ್ನ್ಯಾಕ್ಸ್ ಇದು. ಈಗ ಚಿಪ್ಸ್ಗೆ ಉಪ್ಪು ಮತ್ತು ಖಾರದ ಪುಡಿನ ಮಿಕ್ಸ್ ಮಾಡಿ ಸೇರಿಸ್ತಿದ್ದೀನಿ. ಈ ರೀತಿ ಕೈಯಲ್ಲೇ ಹಾಕಿ ಮಿಕ್ಸ್ ಮಾಡಿದರೆ ನೀಟಾಗಿ ಉಪ್ಪು ಖಾರ ಅಂಟುತ್ತೆ. ಬಿಸಿ ಇದ್ದಾಗಲೇ ಹಾಕಬೇಕು. ಆಲೂಗೆಡ್ಡೆಯಲ್ಲಿರೋ ಅಷ್ಟು ಫ್ಯಾಟು ಇದರಲ್ಲಿ ಇರೋಲ್ಲ. ಟೀ ಕಾಫಿ ಜೊತೆಗೆ ಈವ್ನಿಂಗಿಗೆ ಟೇಸ್ಟಿಯಾಗಿರೋ ಬಾಳೆಕಾಯಿ ಚಿಪ್ಸ್ ರೆಡಿಯಾಗಿದೆ. ಈ ಕುಕ್ಕಿಂಗ್ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.